ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಕಿಚ್ಚನ ಒಂದು ಪಂಚಾಯತಿ ಅಂತ ಹೇಳಲಿಕ್ಕಾಗಲ್ಲ. ಸೊ ಫಿನಾಲೆ ಒಂದು ಏನು ಎಪಿಸೋಡ್ ಇದೆ, ಸೊ ಅದರ ಒಂದು ಎಪಿಸೋಡ್ ಶುರುವಾಗಿದೆ. ಆ್ಯಂಡ್ ಸೊ ಅದೇ ರೀತಿಯಲ್ಲಿ ಕಿಚ್ಚನ ಎಂಟ್ರಿ ಗ್ರ್ಯಾಂಡ್ ಎಂಟ್ರಿ ಆಗಿದೆ. ಜೊತೆಗೆ ಅಲ್ಲಿ ಸೊ ಈಗಿನ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸೊ ರಜತ್ ಅವರ ತಾಯ್ನಾಡಿನ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಸೊ ತಾಯ್ನಾಡಿನ ಬಗ್ಗೆ ಹೇಳಿ ಅಂತಂದಾಗ ಅವ್ರ ತಾಯಿ ಎದುರುಗಡೆಗೆ ಹೆಂಗೆ ಹೇಳೋಕ್ಕಾಗುತ್ತೆ? ಅಲ್ಲಿ ಸುಮ್ಮನೆ ಇರಿ ಸಾರ್ ಅಂತ ಹೇಳ್ತಾನೆ ರಜತ್. ಆ್ಯಂಡ್ ರಜತ್ ಯಾವ ಮಟ್ಟಿಗೆ ಬೇರೆಯವ್ರಿಗೆ ಕಾಲು ಎಳಿತಾನೆ, ಸುದೀಪ್ ಸರ್ ಏನು ಕಮ್ಮಿ ಇಲ್ಲ ಬಿಡಿ. ಎಲ್ಲರೂ ಆ ಕಾಲು ಬೇಕಾದ್ರೆ ಯಾವ ಮಟ್ಟದಲ್ಲಿ ಬೇಕಾದರೆ ಹೆಂಗೆ ಬೇಕಾದರೆ ಎಳಿತಾರೆ. ಯಾವ ಟೈಮಲ್ಲಿ ಹೆಂಗೆ ಇಳಿಬೇಕು ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ, ಯಾವ ಕಂಟೆಸ್ಟನಿಗೆ ಹೆಂಗೆ ಎಳಿಬೇಕು ಅಂತ. ಅದೇ ರೀತಿಯಲ್ಲಿ ತಾಯ್ನಾಡಿನ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅವಾಗ ಅವ್ರ ತಾಯಿ ಹೇಳೋವಂಥದ್ದು, ಸೊ ತಾಯ್ನಾಡು ಅಂತಂದರೆ ದೇಶಕ್ಕೋಸ್ಕರ ಏನೋ ಹೋರಾಡೋವಂಥ ಮಗ ಅಂದ್ಕೊಂಡಿದ್ರಂಥವ್ರು. ಬಟ್ ಅವರಿಗೆ ಗೊತ್ತಿಲ್ಲ ತಾಯ್ನಾಡು ಯಾವ ಥೈಲ್ಯಾಂಡು ಅನ್ನೋ ರೀತಿಯಲ್ಲಿ. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆ್ಯಂಡ್ ಇದಾದಮೇಲೆ ನಮ್ಮ ಹನುಮಂತ ಅವರ ತಾಯಿಗೆ ಸುದೀಪ್ ಸರ್ ವಾರ್ನ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಸೊ ಅಲ್ಲಿ ಕೇಳ್ತಾರೆ ಹನುಮಂತನಿಗೆ, ಕೇಳಿದ ತಕ್ಷಣವೇ ಸೊ ನಿಮ್ಮ ಹುಡುಗಿ ಎಷ್ಟು ಖುಷಿ ಪಟ್ಟಿರ್ತಾರೆ ಇವಾಗ ಫಿನಾಲೆ ವೀಕಿಗೆ ಅಂತ ಬಂದಿದ್ದಾರಂತ. ಅವ್ನು ಫುಲ್ ನಾಚಿಕೆ ಅಲ್ಲ ಅವನಿಗೆ. ಸೊ ಅವ್ರ ತಾಯಿಗೆ ಸುದೀಪ್ ಸರ್ ಕೇಳ್ತಾರೆ, ಏನಮ್ಮ ಹಿಂಗೆ ಏನು ಮಾಡ್ಕೊಡ್ತೀರಾ ಹಿಂಗೆ ಅಂತಂದಾಗೆ, ಇಲ್ಲ ಅಂತ ಇಲ್ಲ ರೀ ಅಂತೇನೋ ಹೇಳ್ತಾರೆ. ಸೊ ಅವಾಗ ಸುದೀಪ್ ಸರ್ ವಾರ್ ಮಾಡುತ್ತೆ, ನೀವು ಹಿಂಗೆ ಆಡ್ತಾಯಿದ್ರೆ ಇವಾಗ ಅವ್ನು ಹುಡುಗಿ ನೋಡ್ಕೊಂಡಿದ್ದಾನೆ, ನೀವು ಹಿಂಗೆ ಏನಾದರೂ ಗಲಾಟೆ ಮಾಡ್ತಿದ್ರೆ ಅವ್ನು ಗಂಡು ನೋಡ್ಕೊಂಡ್ಬಿಡ್ತಾನೆ ಅಂತ. ಅಂದರೆ ಹುಡುಗಿ ಜಾಗದಲ್ಲಿ ಯಾರೋ ಒಬ್ಬ ಗಂಡಸು ನೋಡ್ಕೊತಾನೆ ಅಂತ ಸಖತ್ತಾಗಿ ವಾರ್ನ್ ಮಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಸೊ ಅಂದರೆ ಅದೇ ಹುಡುಗಿಗೆ ಮಾಡಿಕೊಡಿ ಅನ್ನೋ ರೇಂಜಿಗೆ ಅಂತ ಅನಿಸುತ್ತೆ. ಸೊ ಸುದೀಪ್ ಸರ್ ಕಡೆಯಿಂದ ಅಂತೂ ಸಪೋರ್ಟ್ ಸಿಕ್ಕಿದೆ ಅವ್ರಿಗೆ. ಸೊ ಒಂದು ಹುಡುಗಿ ಆ ಹುಡುಗಿಗೆ ಮಾಡಿಕೊಡಿ ಹನುಮಂತನಿಗೆ ಅನ್ನೋ ರೀತಿಯಲ್ಲಿ. ಸೊ ಇನ್ನು ಪ್ರೋ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡಬೇಕು ಅಂತಂದರೆ ತುಂಬ ಒಂದು ಮೈಲ್ಸ್ಗಳನ್ನು ಅಥವಾ ಹಿಸ್ಟ್ರಿಗಳನ್ನು ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ತಿದ್ದಾರೆ. ಯಾಕಂತಂದರೆ ಆ ಒಂದು ಮಟ್ಟಿಗೆ TRPಗಳು ಅಂದರೆ ಅಂದರೆ ಸೀಸನ್ ಆದಮೇಲೆ ಸೀಸನ್ ಆದಂಗೆ ಸೊ ಜಾಸ್ತಿ ಆಗ್ತಾನೆ ಬಂದಿದೆ. ಸೀಸನ್ 10 ಅಂತೂ ಕೇಳಬೇಡಿ, ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಸೊ ಅದಕ್ಕೆ ಮುಖ್ಯವಾದ ಕಾರಣಗಳು ಮೇಕರ್ಸು ಅಂತಲೇ ಹೇಳ್ಬೋದು. ಜೊತೆಗೆ ಬಂದಂಥ ವಿನಯ್ ಕಂಟೆಸ್ಟೆಂಟ್ಗಳು ಕೆಲವೊಂದು ಸಂಗೀತ ಆದರೂ ಆಗಿರ್ಬೋದು, ಕಾರ್ತಿಕ್, ಇನ್ನು ಉಳಿದಂಥ ಪ್ರತಾಪ್, ಎಲ್ಲರೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ವಿನಯ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ದೊಡ್ಡದಾಗಿ ಮಾಡಿದ್ರು ಅವರು ಆ ಒಂದು ಸೌಂಡು. ಸೊ ಅದೇ ಒಂದು ಕ್ಯಾರಿ ಫಾರ್ವರ್ಡ್ ಆಗಿದೆ ಈ ಸೀಸನ್ಗೂ ಕೂಡ. ಗಲಾಟೆ ಗದ್ದಲಗಳು ಈ ಸೀಸನಲ್ಲಿ ಇವಾಗ ಸೆಕೆಂಡ್ ಹಾಫಿಗೆ ಬಂದರೆ ರಜತಿಂದ ಸ್ವಲ್ಪ ಆಗಿದೆ ನೆಗೆಟಿವ್ ಅಂತ ಬಂದಾದಮೇಲೆ ಅಲ್ಲಿ TRP ಇದ್ದೇ ಇರಬೇಕು. ಸೊ ಅಂಥ ಟೈಮಲ್ಲಿ ಸೊ ರಜತ್ ಬಂದಿರೋವಂಥದ್ದು ಒಳ್ಳೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆ್ಯಂಡ್ ಫಸ್ಟ್ ಒಂದು 3 ವೀಕ್ಸಲ್ಲಿ ಜಗದೀಶ್ ಅದು ಒಂದು ರೀತಿಯಲ್ಲಿ ಹೆಂಗಾಯಿತು ಅಂದರೆ ಒಂದು ಸ್ಫೋಟ, ನ್ಯೂಕ್ಲಿಯರ್ ಬಾಂಬ್ ಸಿಡಿತದಲ್ಲ ಆ ರೇಂಜಿಗೆ ಜಗದೀಶಿಂದ ಅದು ಒಂದು ದೊಡ್ಡ ಮಟ್ಟದಲ್ಲಿ TRP ಬಂತು ಅಂತಲೇ ಹೇಳ್ಬೋದು ಅವ್ರಿಗೆ. ಆ್ಯಂಡ್ ಅದಾದಮೇಲೆ ಇವಾಗ ವೋಟಿಂಗ್ಸ್ ಬಗ್ಗೆ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ವೋಟಿಂಗ್ ಇಷ್ಟು ವೋಟ್ ಆಗಿದೆ, ಅಷ್ಟು ಕೋಟಿ ವೋಟ್ ಆಗಿದೆ ಅಂತೆಲ್ಲ ಸುಮಾರು ಜನ ಹೇಳ್ತಿದ್ದಾರೆ. ಬಟ್ ಅದು ಕೋಟಿ ಆಗಲೇಬೇಕು. ಯಾಕಂದರೆ ಸೀಸನ್ 10ರಲ್ಲೇ ಸೊ ಅಲ್ಲಿ ಅಂದರೆ ಸೀಸನ್ ಆಗಿದ್ದಾದಮೇಲೆ ಬಂದಿರೋಂಥ ವಿಚಾರದ ಪ್ರಕಾರ ಸೊ 2,97,00,000 ಏನೋ ವೋಟಿಂಗ್ ಆಗಿದೆ ಕಾರ್ತಿಕ್ಗೆ. ಈ ಸಾರಿ ಖಂಡಿತವಾಗಿ ಅದಕ್ಕಿಂತ ಮೀರುತ್ತೆ, ಕೋಟಿ ವೋಟಿಂಗ್ಸ್ ಬಂದೇ ಬರುತ್ತೆ. ಬಟ್ ಪರ್ಟಿಕ್ಯುಲರಾಗಿ ಈ ಕಂಟೆಸ್ಟೆಂಟ್ಗೆ ಇಷ್ಟೇ ಬಂದಿದೆ ಅಷ್ಟೇ ಬಂದಿದೆ ಅಂತ ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ. ಕಲರ್ಸ್ ಕನ್ನಡದಲ್ಲಿ ಕೂತ್ಕೊಂಡವ್ರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅದು ಎಷ್ಟು ಬಂದಿದೆ ಅಂತ. ಸೊ ಇವ್ರಿಗೆ ಹೆಂಗೆ ಗೊತ್ತಿರುತ್ತೆ? ನನ್ನ ಪ್ರಕಾರ ಚಾನ್ಸಸ್ ಇಲ್ಲ. ಬಟ್ ಯಾರು ಮುಂದೆ ಹೋಗ್ತಿದ್ದಾರೆ, ಯಾರು ಸೇವ್ ಆಗ್ತಿದ್ದಾರೆ ಅನ್ನೋದು ಆಗಿದ್ದಾದಮೇಲೆ ಗೊತ್ತಾಗುತ್ತೆ ಬಟ್ ಫ್ಯೂಚರಲ್ಲಿ ಅಲ್ಲಿ ಇನ್ಸೈಡ್ ಮಾಹಿತಿಗಳು ಯಾವುದೂ ಕೂಡ ಅವ್ರು ಬಿಟ್ಕೊಡಲ್ಲ. ಕೆಲವೊಂದು ಬಿಟ್ಕೊಡ್ಬೋದು ಇವಾಗ ಆಗಿರೋವಂಥದ್ದು. ಎಕ್ಸಾಂಪಲ್ ಇವಾಗ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆದ, ಸೊ ಈ ರೀತಿಯ ಅಪ್ಡೇಟ್ಗಳು ನಿಮಗೆ ನಂಬಿ. ಬಟ್ ಅಷ್ಟು ಕೋಟಿ ಅಂದರೆ ವೋಟಿಂಗ್ ಆಗಿದೆ ಅವ್ರು ಹೇಳೋ ಗಂಟ ನೀವು ಚಾನ್ಸೇ ಇಲ್ಲ, ನಂಬಕ್ಕೆ ಆಗೋದಿಲ್ಲ. ಅದರಲ್ಲೂ ನಾನು ಹೇಳ್ತಿರೋಂಥದ್ದು ಇವಾಗ ಆಲ್ರೆಡಿ ಇನ್ನೂ ಅಲ್ಲಿ ಶೂಟಿಂಗೇ ಶುರು ಆಗಿಲ್ಲ, ಆಲ್ರೆಡಿ ಕೆಲವರೆಲ್ಲ ಲೀಕ್ ಮಾಡ್ತಿದ್ದಾರೆ. ಅದು ಯಾವುದು ಕೂಡ ಮಾಡೋಕ್ಕೆ ಹೋಗಿ ಲೀಕ್ ಮಾಡೋಕ್ಕೆ ಅದೆಲ್ಲ ಸುಳ್ಳು, ಫೇಕ್ ನ್ಯೂಸ್ಗಳೆಲ್ಲ. ಅಷ್ಟು ಕೋಟಿ ಆಗಿದೆ ಇಷ್ಟು ಕೋಟಿ ಆಗಿದೆ ಅನ್ನೋವಂಥದ್ದು. ಓಕೆ, ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.